ಹಿಮಾಲಯ ಅಲ್ಲ? ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ಚಿತ್ಕೊಂಡ್ ನಿಂತ್ಕೊಂಡ್ಬಿಡ್ತೀನಪ್ಪ. ಎಷ್ಟು ದೊಡ್ಡ ಐಸ್ ಕ್ಯಾಂಡಿ, ಟೇಸ್ಟ್ ಮಾಡಿದ್ರು ಕರಗುತ್ತೆ, ವೇಸ್ಟ್ ಮಾಡಿದ್ರು ಕರಗುತ್ತೆ. ಶಡು ನಿಮ್ಗೆ ಚೋಮಲಮ್ಮ. ಒಂದ್ ಕಡೆ ಕಟ್ಕೆ ಹಾಕಿದ್ರೆ ಇನ್ನೊಂದ್ ಕಡೆ ಕಾಸು ಬಿಡೋದು. ದುಡ್ಡು ಬರ್ತಾನೆ ಇತ್ತು ಸಾನ್ವಿ, ಮಾಡಕ್ ಕೆಲ್ಸ ಇರ್ಲಿಲ್ಲ. ಒಂದು ದಿನ ನಮ್ಮಪ್ಪ ನನ್ನ ನೋಡ್ಬಿಟ್ಟು ದಪ್ಪ ಆಗ್ತಿದ್ಯಾ ಅನ್ಬಿಡೋದ. ಯಾವ್ದೋ ಪೇಪರ್ಲಿ ಕುಂಫು ಕಲ್ತ್ರೆ ಹೊಟ್ಟೆ ಬರಲ್ಲ ಅಂತಿತ್ತು. ನಾವ್ ಸೀದಾ ಚೈನಾಗ್ ಹೋಗ್ಬಿಟ್ವಿ. ಗೊತ್ತಪ್ಪ ಗೊತ್ತು.
ಆಮೇಲೆ ಇಂಡಿಯಾಗೆ ಬಂದೆ. ಇಲ್ಲಿ ಬರೀ ಬೆಟ್ಟಿಂಗ್ ಫೈಟ್ಗಳು, ಹೊಡಿ ಕಾಸಿಸ್ಕೊ, ಹೊಡಿ ಕಾಸಿಸ್ಕೊ, ಅಷ್ಟೇ ಕೆಲಸ. ನನಗೆ ಕುಂಫುನೇ ಮರ್ತೋಯ್ತು. ಹೆಂಗಂದ್ರೆ ಹಂಗ್ ಫೈಟ್ ಮೂಗಲೆಲ್ಲ ಹೊಡಿತಿದ್ದೆ ಗೊತ್ತಾ? ಬಿಟ್ರೆ ಮೂಗಲ್ ಕ್ರಿಕೆಟ್ ಆಡೋ ಮಗ ನೀನು. ಮತ್ತೆ ಏನ್ ತಮಾಷೆನಾ? ಬಟ್ ನೀನ್ ಏನೇ ಹೇಳು, ಬೆಂಗಳೂರಲ್ಲಿ ನಡೆದಿದ್ದು ನಿನ್ ಬೆಸ್ಟ್ ಫೈಟ್. ಹೇಗ್ ಕಿರ್ಚಿದೆ ನಾನು ಅವತ್ತು. ಪಾರಂ 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 ಪಾರಂ. ದುಡ್ಡು ಜಾಸ್ತಿ ಆದಾಗ ಒಮ್ಮೊಮ್ಮೆ ದೇವ್ರ ನೆನಪಾಗ್ತೇನೆ ಸಾನ್ವಿ. ನೆಮ್ಮದಿ ಹಾಳಾಯ್ತು, ಮಧ್ಯರಾತ್ರಿ ಎಚ್ಚರಾಗೋದು. ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಅಂತ ನಾನು ಸುಮ್ಮನಾಗ್ತಿದ್ದೆ. ದುಡ್ಡು ನಂಬೋದೋ ದೇವ್ರ ನಂಬೋದೋ ಅಂತ ಗೊತ್ತಾಗ್ಲಿಲ್ಲ. ತಲೆ ಕೆಟ್ಟು ದೇವ್ರನ್ನೇ ಹೊಡ್ಕೊಂಡು ಹೋಗ್ಬಿಟ್ರು ಬಾಸ್. ये धन दौलत ये सब क्या है? ये सब कहीं को? I'll tell you. Batona. Hito! Iha! The problem with the word is that each word has a meaning. Just shake it, shake it. Confusion is happiness. वो ही होगा जो इकिरू जो खान तो वहाँ. ಆಮೇಲೆ ಅಮೋಘವಾಗಿ 5ನೇ ಸಲ MSc ಎಕ್ಸಾಮ್ ಬರೆಯೋಕೆ ಬಂದೆ. ಇಲ್ಲ 6ನೇ ಸತಿ. 5 6 6 ಥೋ ಪಾಸ್ ಆಗೋದ್ ಲೆಕ್ಕ ಹಾಕ್ಬೇಕಪ್ಪ. ಫೇಲ್ ಆಗೋದು ಫ್ರೀ ಅಲ್ವಾ? ವಿಶ್ವಾಸಕ್ಕೆ ಫೇಲ್ ಆದ್ರೆ ಅರ್ಧಕ್ಕೆ ಕೋರ್ಸು ಬಿಟ್ಟವನೇ ಬಾಸು. ವರ್ಷಕ್ಕೊಂದ್ಸಲಿ ಮನೆಗೆ ಬರೋದೇ ಒಳ್ಳೆ ಹುಡುಗಿನ ಲಕ್ಷಣಪ್ಪ. ಫಾದರ್ ಇಂಡಿಯಾ ಜಯಂತ್ ರಾಯರು ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಇದ್ದಿದ್ದು ಒಂದು ಕೆಲಸನೂ ಕಿತ್ತಾಕೊಂಡು ಆರಾಮಾಗಿದ್ದಾರೆ ಸರ್. ನೀವೊಂಥರ ಕಂಡೀಷನ್ ಇರೋ ಆಂಟಿಕ್ ಲ್ಯಾಬ್ರೇಟರಿ ಸ್ಕೂಟರ್ ತರ ಪಾಪ. ಹೌದು. ಸ್ಟಾರ್ ಹಳೆ ಚಾಳಿ ಕಂಡ್ರು ಕಿವಿ ಟೆಸ್ಟ್ ಮಾಡ್ಕೊಂತಿದ್ದಾರೆ ಡಾಕ್ಟ್ರು. ಯಾರ ಪಾಪ ಹುಡುಗರು ಗುಂಪಲ್ಲಿ ಯಾರಾದ್ರೂ ತೋರಿಸಿ ತಮ್ಮ ತಂಗಿಂದ್ರೆ ನಾವೆಲ್ಲ ಹೋಗೋಣ? Dirty boy. ಯಾರಿಗ್ ಗೊತ್ತು? ಅಮ್ಮ ಹೋಗಿ 15 ವರ್ಷ ಆಯ್ತು. ಮಗ ಬೇರೆ ವರ್ಷಕ್ಕೊಂದ್ಸತಿ ದರ್ಶನ ಕೊಡ್ತಾನೆ. ಸೌಂಡೇ ಇಲ್ಲದೆ ವಂಶ ಬೆಳೆದ್ರೆ ಮಗನಾಗ ಸಪೋರ್ಟ್ ಮಾಡ್ಬೇಕಾಗಿತ್ತಲ್ಲ ಪಾಪ. ನಿನಗೆ ಅಲ್ಲ ಸೆಕೆಂಡ್ ಇನ್ನಿಂಗ್ಸು. ಇವರು ಅಕ್ಕಪಕ್ಕದ ಮನೆ ಮಕ್ಕಳು. ಏನೋ ಅದು? ಕೆಲ್ಸ ಇಲ್ದಿರೋ ಬಡ್ಗಿ ಮಗನ್ ಬ್ಯಾಕ್ ಸೈಡ್ ಕೆತ್ತಿದ್ನಂತೆ. ಹಂಗೆ ಕೆಲ್ಸ ಇಲ್ದಿರೋ ಡಾಕ್ಟ್ರು ಮಗನ್ ಹಾರ್ಟ್ಗೆ ಕೈ ಇಟ್ರು ಅಂತ ಹೇಳ್ಬೋದ ಪಾಪ? ಕರೆಕ್ಟ್ ಆಗಿ ಉಸಿರಾಡು. ನಾನು ಯಾವಾಗ ಉಸಿರಾಡೋದ್ ನಿಲ್ಸಿದ್ದೆ?
ತಗೊಳ್ಳಿ ಪಾಠ 118. ಹೃದಯ ನಮ್ಮ ಮುಷ್ಟಿಯಷ್ಟಿದೆ. 3-4 ಕವಾಟಗಳು. 1 ಅಬ್ಧಮನಿ, 2ನೇದು ಅಭಿಧಮನಿ, 3ನೇದು ನನಗೆ ಗೊತ್ತಿಲ್ಲ, ಸಾರಿ. ಬಾಕಿ ಕೆ ಸಮಾಚಾರ ಬ್ರೇಕ್ ಕೆ ಬಾದ್. ಯಾಕೆ ಮೂಕನಾದ್ಯೋ ಫಾದರ್ ಇಂಡಿಯಾ, ಯಾಕೆ ಮೂಕನಾದ್ಯೋ. ಏನು ಪಾಪ ನಮ್ಮ ಇಂಜಿನ್ ಕತೆ ಕರೆಕ್ಟಾಗಿ ಹೇಳ್ಬಿಡಿ. ಬೋರ್ಗಿರಿಗೆ ಬಂದಿದ್ಯಾ? ಪಿಸ್ತನ್ನು, ಪ್ಲಗ್ಗು, ಬೆಲ್ಟು, ಪವರ್ ಎಲ್ಲ ನೆಟ್ಗಿದ್ಯಾ? ಮೈಲೇಜು ಎಷ್ಟು ಕೊಡ್ತಾ ಇದೆ? ನೀನು ನಿನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗ ನಿನ್ನ ಎದೆ ಬಡ್ತ ಹೇಗಿತ್ತೋ ಇವತ್ತಿಗೂ ಹಾಗೇ ಇದೆ. ಅಲ್ಲ, ಹಾರ್ಟಲ್ಲಿ ಹಿಮಾಲಯನೇ ಇಟ್ಕೊಂಬಂದು ಮಕ್ಕಳು ನಾವು. ತುಂಬ ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಪರಮಾತ್ಮ. ತುಂಬ ಚೆನ್ನಾಗಿದ್ದಾನೆ ಪರಮು. ದೊಡ್ಡ ಮಾತು. ನಿನ್ನ ಎದೆ ಲಬಡಬ ಅಂತ ಹೊಡ್ಕೊಂಡ್ರೆ ಈ ಪುಟ್ಟ ಜೀವದ್ದು ಪಟಪಟ ಪಟ ಅನ್ನತ್ತೆ. ಅನ್ಲಿ ಬಿಡಿ. ಕೇಳ್ತೀಯಾ? ಹೀಗ್ ಬೇಡಪ್ಪ. ಪ್ರಕೃತಿಯ ವೈಚಿತ್ರ್ಯ ಹೀಗಿದೆ ನೋಡು. ಹ್ಮ್ ಪ್ರತಿಯೊಂದು ಜೀವಿಯಲ್ಲೂ ಹ್ಮ್ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೇ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದರೂ ಕಡ್ದು ಕಟ್ಟೆ ಹಾಕ್ತಾನೆ ನಿಂತರ. ಇದಿನ್ನೂ ಚಿಕ್ಕ ಮಾತು. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ತುಂಬ ಖುಷಿಯಾಗಿರೋ ಯಾರ್ದಾದ್ರೂ ಹೃದಯ ನಾನು ನೋಡಿದ್ರೆ ಅದು ನಿಂದೇ ಪರಮ. ನನಗೇನು ಹೆಮ್ಮೆ ಅಂದರೆ ಹ್ಮ್ ಈ ಹೃದಯ ಹುಟ್ಟಿಸಿದ್ದು ನಾನು, ಹ್ಮ್ ಹೆತ್ತಿದ್ದು ನಿಮ್ಮಮ್ಮ. ಇದಕ್ಕಿಂತ ನನಗಿನ್ನೇನು ಬೇಕು? ಈ ಇನ್ನೊಂದು ತೆಗ್ಗು ನೋಡು, ಮಗನೇ ತಂದೆ ಕೂಡಿಸ್ತಿದ್ದಾನೆ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು. ಪ್ಯೂರೆಸ್ಟ್ ಸೋಲ್, ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡಿಯೋದು. ನೀನು ಕುಯ್ತನ್ ಕಣೋ ಪಾಪ. ಒಳ್ಳೆ ವಿದ್ಯಾರ್ಥಿ ತರ ನಾ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ. ನನ್ನಂತ ಚಿಕ್ಕ ಪಾಪ ಕುಡಿಸ್ಬೋದಾ? ಪಾಚ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. नो हॉट ड्रीम्स. पापा कहते हैं बड़ा नाम करेगा. टेडी ಬಂತು टेडी. ಓಂ ಎಕ್ಸಾಮ್ ಆಯ ನಮಃ. ಏ ಹಾಯ್, ಹೇಗಿದ್ಯಾ ಕರಡಿ ನನ್ನ ಮಗನೇ? ಹಾಯ್ ಪಸಿನಾ, ಹಾಯ್ ಡುಮ್ಕೀಸ್. ಫೇಲ್ ಆದವ್ರಿಗೆ ಸಾವೇ ಇಲ್ಲ. ಏನಂತೀರಪ್ಪ? ಏನ್ ಬಿಲ್ಡಿಂಗ್ ಅಪ್ಪ. ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಿಲ್ಲ ಅನ್ನತ್ತೆ. ಕಾಲೇಜು ಶಾಶ್ವತ. ಎಲ್ಲ ಯಾವನ ಕಾಣ್ತಾ ಇಲ್ಲ. ನಮ್ ಕಾಲದಲ್ಲಿ ಕಾಲೇಜಲ್ಲಿ ಹಾರು ನೋಡ್ಕೊಂಡು ಓಡಾಡ್ಬೇಕಿತ್ತು. ಪಾಸ್ ಆಗೋರೆಲ್ಲ ಎಕ್ಸಾಮ್ ಹಾಲಲ್ಲಿ ಸೆಟ್ಲ್ ಆಗ್ಬಿಟ್ಟಾರೆ ದದ್ದಿ ನನ್ನ ಮಕ್ಕಳು. ಹೋಗ್ಲಿ, ನಮ್ಮ ಹಳೆ ಮೇಷ್ಟ್ರೆಲ್ಲ ಚೆನ್ನಾಗಿದಾರೆ ಲೈಫಲ್ಲಿ. ಒಂದ್ ರೇಂಜ್ಗೆ ಬಂದ್ಲು ನೋಡು ಹೊಸ ಮೇಷ್ಟ್ರು. ಅವಳನ್ ಕೇಳು. ನಿಂತ್ಕೊಳ್ಳಿ, ನಿಂತ್ಕೋ. ನಮ್ ಮುತ್ತ ಇದೆ ಮೇಷ್ಟ್ರ. ಹೂನಪ್ಪ, ಅಕ್ಕ ಅವರು ನಮ್ಗೆ ಯಾರಿಗೂ ಹೇಳ್ದೆ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಇದೇ ಕಾಲೇಜಿಗೆ ಲೆಕ್ಚರ್ ಆಗ್ಬಿಟ್ಟಿದ್ದಾರೆ. ಸಾವಾಗೋಯ್ತು. ಯಾಕೆ ಪವಿತ್ರ? ಚೆನ್ನಾಗಿದ್ದಲ್ಲಮ್ಮ. ತೀರಾ ಪಾಸ್ ಆಗಿ ಪೆಂಡಲ್ ಹಾಕೋಣಂತ ಏನಾಗಿತ್ತು ತಾಯಿ? ಪರಂ ಓದಿದ್ದೀನಿ ಇವಾಗಷ್ಟೇ. ಅಲ್ಲ, ಈ ತರ ಫ್ರೆಂಡ್ಸ್ ಎಲ್ಲ ಪಾಸ್ ಆಗ್ತಾ ಹೋದ್ರೆ ಫೇಲ್ ಆಗೋರು ಯಾರು? ಭೂಮಿ ತಿರ್ಗಲ್ಲ ಹೇಳಿದ್ದೀನಿ. ಕಳ್ರು ವಂಶಕ್ಕಿಷ್ಟು. ಈ ವರ್ಷನೂ ಎಲ್ರು ಫೇಲ್ ಹಾಕೊಂಡು ಸಾರಿ. ಯಾವತ್ತೂ ಯಾರು ಪಾಸ್ ಆಗಕ್ ಹೋಗ್ಬೇಡಿ. ಆಯ್ತು ತಾಯಿ, ಆಶೀರ್ವಾದ. ಇಲ್ಲಿವರೆಗೂ ನಾವೆಲ್ಲರೂ 6 ವರ್ಷದಿಂದ MSc ಯಲ್ಲಿ ನಿಯತ್ತಾಗಿ ಪ್ರತಿ ವರ್ಷನೂ ಎಕ್ಸಾಮ್ ಕಟ್ಕೊಂಡು ಫೇಲ್ ಹಾಕೊಂಡು ಏನ್ ಬರ್ತಾ ಇದ್ವಿ, ಆ ಒಂದು ಪರಂಪರೆ ಈ ವರ್ಷನೂ ಮುಂದುವರ್ಸ ಕಾಲ ಕೂಡ್ ಬಂದಿದೆ. ನನಗೆ ನಾಚಿಕೆ ಆಗತ್ತೆ. ನಾ ಬರೋ ನೀವು ಹೇಳ್ಬಾರ್ದು ಪರಮು. ಮಿಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ ಕೈಲಾದಷ್ಟು ಬರ್ದು ಬಿಡು ಬಾ. ಬಸವ ಜಯಂತಿ, ಗಾಂಧಿ ಜಯಂತಿ. ಹಸೀನಾ, ಶ್ರೀರಾಮನಿಗೆ ನೆಕ್ಸ್ಟ್ ರೀಸೆಂಟ್ ಆಗಿ ಯಾರಾದ್ರೂ ಹುಟ್ಟಿದ್ದು ಅಂದ್ರೆ ಅದು ನಾನೇ. ನನ್ ಜೊತೆ ಈಗೆಲ್ಲ ನಡ್ಕೋಬೋದಾ? ಅಲ್ಲಪ್ಪ ಸೀನಾ, ಗಂಡಸರ ಶೀಲದ ಬಗ್ಗೆ ಚಿಂತೆನೇ ಇಲ್ವಾ ನಿನಗೆ? ಮೆಟ್ಟಲ್ ಹೊಡೆದಂಗೆ ಮುತ್ತು ಕೊಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಐ ಆಮ್ ಸೀರಿಯಸ್. ಸೀರಿಯಸ್ಸಾ? ಏನಕ್ಕೆ ಅಂತ ಕೇಳ್ಬೇಡ, ನಂಗೆ ಅಳು ಬರುತ್ತೆ. ನಂಗೆ ಅವತ್ತು ಅಳು ಬಂತು, ಇವತ್ತು ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತಗೋ ಕರ್ಚೀಫು, ಫುಲ್ ಒದ್ದೆ ಮಾಡು, ಬೆಡ್ಶೀಟ್ ತಂದು ಕೊಡ್ತೀನಿ. ಡೈಲಿ ಕೈ ಬೆರಳು ಕಾಲು ಬೆರಳು ಎಣಿಸ್ಕೊ. ಶಾಂಪು ಚೇಂಜ್ ಮಾಡು, ಹೊಟ್ಟೆಗೆ ಅನ್ನ ತಿನ್ನು, ಬಲ್ಗಿವಿನ ಹಿಂಗಿಂಗೆ ಮಾಡ್ಕೊ, ಮೊಬೈಲ್ ಕಮ್ಮಿ ಯೂಸ್ ಮಾಡು, ಲವ್ ಕಮ್ಮಿ ಆಗುತ್ತೆ. ಸದ್ಯಕ್ಕಿಷ್ಟು ಸಾಕು, ಬೇರೆ ಮೆಡಿಸಿನ್ ಆಮೇಲೆ ಹೇಳ್ತೀನಿ. ಹಸೀನಾ,
ನಾವು ಕಿವಿಲ್ ಕೇಳೋ ಅಂಥದ್ದೇನಾದ್ರು ಆಯ್ತಾ ಸರ್? ಏನಿಲ್ಲಪ್ಪ. ಇದ್ದಿದ್ದೆಲ್ಲ ಏನಾಯ್ತಪ್ಪ? ಹೆಣ್ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಏನಾದ್ರು ಹೇಳಿದ್ರೆ ಮುಖ ತಪ್ಪ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ತಮಾಷೆಗೆ ಏನಾದ್ರು ಮಾಡಿದ್ರೆ ಹೊಟ್ಟೆ ದಪ್ಪ ಮಾಡ್ಕೋತಾರೆ, ಹುಷಾರು. ಪೇಪರಲ್ಲಿ ಹೆಸರು ಬರ್ದ್ ಬಾಪ ಎಲ್ಲ ಶೂನ್ಯ. ಕಾಲೇಜ್ ಗೇಟ್ ಪೂಜೆ ಮಾಡೋದು ಫೇಲ್ ಆದವ್ರ ಪುಣ್ಯ. ನಿರೀಕ್ಷೆಯ ಕೊನೆ ಮಳೆ ಚಿತ್ರ ಬಿಡುಗಡೆ ಆಗ್ತಿದೆ. ಇದ್ರ ಬಗ್ಗೆ ಪ್ರೇಕ್ಷಕರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸಿನಿಮಾಗೆ ಹೋಗ್ತಾ ಇದ್ದೀರಾ? ಏನಾದ್ರು ಹೇಳಿ ಸರ್. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನಾ ಪಚ 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 ಪಚ. ಥ್ಯಾಂಕ್ ಯು ಮೇಡಮ್. ನೀವು ಕಮಿನ್ 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 ಬೈಕ್ ಪ್ಲೀಸ್. ಪ್ಲೀಸ್ ವಿಕ್ಕಿ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋ. ಪ್ರಿಯಾ, ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಪ್ರಾಣ ಒತ್ತೆ ಇಟ್ಟಿರೋನ್ಗೆ ಈ ರೀತಿ ಹೇಳ್ಬೋದಾ? ವಿಕ್ಕಿ ಪ್ಲೀಸ್, ನಿನ್ಗೆ ಅಂಡರ್ ವರ್ಲ್ಡ್ ಅಂದ್ರೆ ಗೊತ್ತಾ ಪ್ರಿಯಾ? ನಂಗೆ ಅರ್ಥ ಆಗೋದು ಬೇಡ ವಿಕ್ಕಿ. ಪ್ರೀತಿ ದೊಡ್ಡದು ಪ್ರಿಯಾ, ಮಳೆ ಮೇಲೆ ಆಣೆ. ನಿನ್ಗೇನ್ ಬೇಕು ಹೇಳು. ನಮ್ 800 ರೂಪಾಯಿ ವಾಪಸ್ ಕೊಟ್ಬಿಡಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಆಗ್ತಾ ಇಲ್ವಾ? ಕಾರ್ಡ್ ತಂದಿದ್ದೀನಿ, ಒಂದು ಆಟ ಆಡೋಣ. ಮಗನೇ ಚಾಪ್ ಏನಾದ್ರು ತರಬಾರ್ದು, ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದೆ. ಗುಡ್ ನೈಟ್. ಇಂಥ ಪಿಕ್ಚರ್ ಕರ್ಕೊಂಡ್ ಬಂದಿದ್ಯಲ್ಲ, ಮೆಟ್ಟಿಗೆ ಸಗಣಿ ಹಚ್ಚಿ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡುವರು ಮಾಡು, ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಕರೆಕ್ಟ್. ನಾಳೆ ಒತ್ತರಕ್ಕೆ ಮಕ್ಕಳಾಗ್ಬೇಕು. ಆ ತರದ್ದು ಒಂದು ಹಾಡು ಹೇಳ ನೋಡ್ಮ. ಗುಲಾಬಿ ಹೂ ಒಳಗಡೆ ಇಟ್ಟಿದ್ದೀನಿ ಪ್ರಿಯಾ, ಹೋಗೋದಕ್ಕಿಂತ ಮುಂಚೆ ಬೇಡ ಅನ್ಬೇಡ. ತಗೋ. ಇನ್ನು ಗುಲಾಬಿ ಕೊಡೋದಲ್ಲ ಅವನೇ, ಗೊಂಡೆ ನನ್ ಮಗ. ಈಗ ಅವಳು ಗುಲಾಬಿನ ಬಲಗೈಲಿ ಇಸ್ಕೊತಾಳೆ, ಮಳೆ ಬರ್ತದೆ. ಏನಂತ್ಯ? ಫಿಕ್ಸು, ಆಲ್ರೆಡಿ ಸೌಂಡ್ ಬರ್ತದೆ ಡೀಟೇಲ್ಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಮ, ನಡಿಯಲೇ. ಮಳೆಯಲ್ಲಿ ಯೂರಿಯನ್ ಸಾಂಗು ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಅದು ಟಿವಿಲಿ ಬರ್ತದೆ, ನೋಡೋದ್ರಾಯ್ತು. ಐಡಿಯಾ ಬೇರೆ ಅದೇ, ಹಮ್ಮಿಕೊಂಡು ನಡಿಲೇ. ಸರ್, ಹಲೋ ಮೈಕ್ ಟೆಸ್ಟಿಂಗ್. ಹಲೋ ಪ್ರೇಕ್ಷಕರಲ್ಲಿ ವಿನಂತಿ, ಯಾರು ಗಾಬರಿ ಆಗ್ಬೇಡಿ. ಟಾಕೀಸ್ನಲ್ಲಿ ಬಾಂಬ್ ಇಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ. ಯಾರು ಗಲಾಟೆ ಮಾಡದೆ ದಯವಿಟ್ಟು ಶಾಂತಿಯಿಂದ ಸರಿ ಸರ್, ಸರಿ ಸರ್. ಸರ್ ಏನು ಸರ್? ಸರ್ ಬಾಂಬ್ ಕೊಡ್ಬಾರ್ದು, ಆಫರ್ ಲೇಟ್ ಆಗುತ್ತೆ ಸರ್. ಬಾಂಬ್ ಬಿಕ್ಕಿರ 11:30 ಸರ್. ಸರ್ ಟೈಮ್ ಮತ್ತೆ ಏನು ಮಾಡಿ ಸರ್? ಹೋಗಿ ದನ ಕಾಯಾಗೋ. 11:28 ಸರ್. ಸರಿ ಸರ್. ಅಮ್ಮಿ, ಒತ್ತರಕ್ಕೆ ಬರ್ತೀನಿ, ಟೆನ್ಷನ್ ಆಗ್ಬೇಡ. ನಾವು ಪ್ರೇಕ್ಷಕರು ಟಾಪ್ ಅಲ್ಲಿ ಇದ್ದೀವಿ. ಮೆರವಣಿಗೆ ಐತೆ, ಟಿವಿಲಿ ಬರ್ತೀನಿ ನೋಡು. ಆರಾಮಲ್ಲಿ ಹಲೋ, ಎಲ್ಲಿದ್ಯಾ ಪರ? ಒಳಗಡೆ ಬಾಂಬ್ ಇದೆ. ಬಾಂಬಾ? ಪಿಕ್ಚರ್ ಬಿಡ್ತಾ? ಗೊತ್ತಿಲ್ಲ. ಇಲ್ಲೊಬ್ಳು ನನ್ನ ಫ್ರೆಂಡ್ ಇದ್ಲು. ನನ್ ಜೊತೆಗೂ ಇದ್ರು. ಅದೇನದು ಶಬ್ದ ಆಗ್ತಿದೆಯಲ್ಲ? ಇಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ಬಾಂಬಾ? ಸರಿ 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 ಸರಿ. Careful, careful.